ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಸುನಂದ ಏನು ಮಾಡ್ತಾಳೆ, ಪಾಪ ಆ ದಿನ ಕರ್ಕೊಂಡು ಬರ್ತಾಳೆ ಹೊರಗಡೆ. ಕರ್ಕೊಂಡು ಬಂದ ತಕ್ಷಣವೇ ಇವನು ಮಾತಾಡೋದಕ್ಕೆ ಅಂತ ಹೇಳಿ ಬರ್ತಾನೆ. ಆಗ ಅಲ್ಲಪ್ಪ ನೀನು ಏನು ಮಾತಾಡ್ತಾ ಇದೀಯ ಅಂತ ನಿನ್ಗೆ ಅರ್ಥ ಆಗ್ತಾ ಇದೆಯಾ, ಏನು ಮಾಡೋದಕ್ಕೆ ಹೊರಟಿದ್ಯಾ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ನಾನೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ, ನೋಡು ಈಗಾಗಲೇ ತಾಂಡವ್ ಬದಲಾಗಿ ಭಾಗ್ಯನ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಇರ್ತೀನಿ ಅಂತ ಹೇಳಿ ಬಂದಿದ್ದಾನೆ. ಅದ್ರ ಮಧ್ಯದಲ್ಲಿ ನೀನು ಬಂದು ಈ ರೀತಿ ಎಲ್ಲ ತೊಂದರೆ ಮಾಡೋದು ಅದೆಲ್ಲ ಚೆನ್ನಾಗಿ ಕಾಣಿಸೋದಿಲ್ಲ. ನೀನು ಇಲ್ಲಿಂದ ದಯವಿಟ್ಟು ಹೊರಟೋಗು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಏನು ಹೊರಟೋಗ್ಬೇಕಾ ನಾನು? ಯಾಕೆ ನೀವು ಅಷ್ಟೆಲ್ಲ ಮಾಡಿರೋಂತಹ ತಾಂಡವನ ಮನೆ ಒಳಗಡೆ ಸೇರಿಸ್ಕೊಂಡಿದ್ದೀರಲ್ಲ, ಇದರ ಅರ್ಥ ಏನು? ಯಾಕೆ ಅಂದರೆ ನನ್ನ ಮಗಳು ಚೆನ್ನಾಗಿರಬೇಕು ಅಂತ ಹೇಳಿ. ಈ ಮುಂಚೆ ನಿಮ್ಮ ಮಗಳು ತಾಂಡವ ಜೊತೆನೇ ಇದ್ಲಲ್ವಾ, ಚೆನ್ನಾಗಿದ್ರಾ ಅಂತ ಹೇಳಿ ಕೇಳ್ತಾನೆ. ಅದು ಹೇಗೋ ಏನೋ ಗೊತ್ತಿಲ್ಲ, ಅವ್ನು ಮಾಡಿರೋ ತಪ್ಪೆಲ್ಲನೂ ಅವನು ಬದಲಾಯಿಸ್ಕೊಂಡು ಬಾಳೋದಕ್ಕೆ ಅಂತ ಹೇಳಿ ಬಂದಿದ್ದಾನೆ. ನಾವೊಂದು ಅವಕಾಶ ಕೊಡಬೇಕಲ್ವಾ ಅಂತ ಹೇಳಿದಾಗ, ಏನು ಅವಕಾಶ ಕೊಡಬೇಕಾ? ಭಾಗ್ಯ ಅವ್ರನ್ನ ಏನಂತ ಅಂದ್ಕೊಂಡಿದ್ದೀರಾ ನೀವು? ಅವ್ನು ತಪ್ಪು ಮಾಡಿದಾಗ ಕಳಿಸ್ಬಿಟ್ಟು ಚೆನ್ನಾಗಿ ಬದಲಾಗಿದ್ದೀನಿ ಅಂತ ಹೇಳಿದಾಗ ಅವ್ರ ಜೊತೆನೇ ಖುಷಿಯಾಗಿರ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ಹೇಳಿದಾರ? ಅವ್ರಿಗೂ ಮನಸ್ಸಿದೆ, ಅವ್ರಿಗೂ ನೋವಾಗುತ್ತೆ. ಅವರು ಇಷ್ಟೆಲ್ಲ ಕಷ್ಟ ಕೊಟ್ಟಿದ್ದಾರೆ ಅನ್ನೋದನ್ನು ಅವ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದು ಏನೇ ಇರ್ಬೋದು, ಅದೆಲ್ಲ ಮುಗ್ದೋಗಿರೋ ಕತೆ, ಅದೆಲ್ಲ ನಿನಗೆ ಬೇಕಾಗಿಲ್ಲ. ಇದು ನಮ್ಮನೆ ವಿಚಾರ. ನಿಮ್ಮನೇನಾ? ಇದು ನಿಮ್ಮನೇ ಆಗಿತ್ತು, ಆದರೆ ಭಾಗ್ಯ ಅವರು ನನ್ನ ಜೀವನದ ಮೇಲೆ ಬಂದಾಗಿಂದ ಇದು ನಮ್ಮನೆ ಕೂಡ ಆಗಿದೆ. ಈ ಮನೆ ಮೇಲೆ ನನಗೂ ಕೂಡ ಕಾಳಜಿ ಇದೆ. ಈ ಮನೆಯವರೆಲ್ಲರೂ ನಮ್ಮವರು, ಈ ಮನೆ ನಂದು ಅಂತ ಹೇಳ್ತಿರ್ತಾನೆ. ಅದೆಲ್ಲ ಬಾಯಿ ಮಾತಿಗೆ ಹೇಳೋದಕ್ಕೆ ಚೆನ್ನಾಗಿರುತ್ತೆ. ನಿನ್ಗೆ ಏನಾಗಿದೆ? ನೀನು ಶ್ರೀಮಂತರ ಮನೆ ಹುಡುಗ, ನಿನ್ಗೆ ಒಳ್ಳೆ ಹುಡುಗಿ ಸಿಗ್ತಾಳೆ. ಅದು ಅಲ್ಲದೆ ದೊಡ್ಡ ಶ್ರೀಮಂತೆ ಕೂಡ ಸಿಗ್ತಾಳೆ. ಯಾವುದಾದ್ರೂ ಒಂದು ಒಳ್ಳೆ ಹುಡುಗಿ, ಶ್ರೀಮಂತ ಹುಡುಗಿನ ಮದುವೆ ಮಾಡಿಕೊಂಡು ನೀನು ಚೆನ್ನಾಗಿರಪ್ಪ ಅಂತ ಹೇಳಿದಾಗ, ನನಗೆ ಜೀವನದಲ್ಲಿ ಮದುವೆ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಕನಸು ಬಂದಿದೆ ಭಾಗ್ಯವರಿಂದ. ನೀವು ಭಾಗ್ಯವ್ರ ಮನಸ್ಸಲ್ಲಿ ತಾಂಡವ್ ಬಗ್ಗೆ ಪ್ರೀತಿ ಇದೆ ಅಂತ ಹೇಳಿ ಹೇಗೆ ಅನ್ಕೋತೀರಾ? ಒಂದು ಮರ ತುಂಬ ಚೆನ್ನಾಗಿ ಬೆಳೆದು ದೊಡ್ಡದಾಗಬೇಕು ಅಂತ ಅಂದರೆ ಅದಕ್ಕೆ ಬೇರು ಅನ್ನೋದು ಎಷ್ಟು ಮುಖ್ಯ ಅಂತ ನಿಮಗೆ ಗೊತ್ತಾ? ಮೇಲ್ಗಡೆ ಮರ ಬೆಳೆದಿದೆ ಅಂತ ಅಂದ ಮಾತ್ರಕ್ಕೆ ಕೆಳಗಡೆ ಬೇರಿಲ್ಲ ಅಂತಂದರೆ ಆ ಮರ ಬದುಕುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಹಾಗೆ ಭಾಗ್ಯವ್ರ ಜೀವನದಲ್ಲಿ ಆ ಬೇರು ಪ್ರೀತಿಯಿಂದ ಕೊಡುವಂತಹ ನೀರಾಗಿ ಅವರು ಚೆನ್ನಾಗಿ ಬೆಳೆದು ನಿಂತ್ಕೊಳ್ಳೋ ಥರ ಇರಬೇಕಿತ್ತು. ಆದರೆ ತಾಂಡವ್ ಬರೀ ದ್ವೇಷ, ಅಸೂಯೆ, ಅವ್ರಿಗೆ ಮಾಡಿರುವಂತಹ ಮೋಸ, ಅವ್ರು ಕೊಟ್ಟಿರುವಂತಹ ಅವಮಾನ, ಇದೆಲ್ಲದರಿಂದ ಆ ಬೇರು ಈಗಾಗಲೇ ತುಂಬಾ ನೋವು ತಿಂದಿದೆ. ಅದೆಲ್ಲ ಇನ್ನು ಮುಂದೆ ಆಗೋದಕ್ಕೆ ನಾನು ಬಿಡೋದಿಲ್ಲ. ಭಾಗ್ಯ ಜೀವನದಲ್ಲಿ ಯಾವುದೇ ರೀತಿ ತೊಂದರೆನೂ ಆಗಬಾರ್ದು, ಆ ರೀತಿ ನಾನು ಅದನ್ನು ನೋಡ್ಕೋತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅದೆಲ್ಲ ಏನೂ ಬೇಕಾಗಿಲ್ಲ. ನನ್ನ ಮಗಳ ಜೀವನ ಹೇಗಿರಬೇಕು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೀನು ಇಲ್ಲಿ ಇರೋದಕ್ಕೆ ಅವಕಾಶ ಇಲ್ಲ. ನೀನು ಇಲ್ಲಿಂದ ಹೊರಟೋಗ್ಬಿಡು. ನಾನು ಹೊರಟೋಗೋದು ಚಾನ್ಸೇ ಇಲ್ಲ. ನೀನು ಹೋಗಿದ್ದೆ ಅಲ್ವಾ ಅಮೇರಿಕಕ್ಕೆ, ಮತ್ತ್ಯಾಕೆ ಬರೋದಕ್ಕೆ ಹೋದೆ ಅಂತ ಹೇಳಿದಾಗ, ಭಾಗ್ಯ ಅವರು ನನ್ನ ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನು ಅರ್ಥ ಮಾಡಿಸ್ಕೊಟ್ರು. ನಾನು ಮೊದಲನೇ ಸಲ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಹೋಗ್ಬಿಡ್ಬೇಕು ಅಂತ ಹೇಳಿ ಹೊರಟೆ. ಆದರೆ ನನ್ನ ಜೀವನದಲ್ಲಿ ಭಾಗ್ಯವ್ರ ಪ್ರೀತಿ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದು ನನಗೆ ಗೊತ್ತಾದ ಮೇಲೆ ಈಗ ಮುಂದೆ ಯಾರು ಏನು ಹೇಳಿದ್ರು ಕೂಡ ನಾನು ಅದನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ, ನೋಡಪ್ಪ ಪ್ರತಿದಿನ ನಾವು ಇಷ್ಟು ಜನಗಳ ಮಧ್ಯೆ ಓಡಾಡಬೇಕಾಗಿರುತ್ತೆ. ಅವರೆಲ್ಲ ಎಷ್ಟು ಅವಮಾನ ಮಾಡ್ತಾರೆ. ನೀವೇನೋ ದೊಡ್ಡವರು, ನಿಮಗಿದೆಲ್ಲ ಯಾವುದು ಕೂಡ ವಿಷಯ ನಿಮಗೆ ಸರಿ ಅಂತ ಅನಿಸೋದು ಇಲ್ಲ, ತಪ್ಪು ಅಂತ ಅನಿಸೋದು ಇಲ್ಲ. ನಿಮ್ಗೆ ಯಾವ ವಿಚಾರನೂ ಕೂಡ ಪ್ರಾಮುಖ್ಯತೆ ಆಗೋದಿಲ್ಲ. ಆದರೆ ನಮಗೆ ಚಿಕ್ಕ ಚಿಕ್ಕ ವಿಚಾರಗಳು ಕೂಡ ಮನಸ್ಸಿಗೆ ಮುಟ್ಟುತ್ತೆ ಅಂತ ಹೇಳಿದಾಗ, ನೋಡಿ ಇಡೀ ಸಮಾಜದಲ್ಲಿ ಜನಗಳು ಹೇಗೆ ಬದುಕಿದ್ರು ಕೂಡ ಮಾತಾಡ್ತಾರೆ. ಅಂಥದ್ರಲ್ಲಿ ನಮ್ಮ ಜೀವನಕ್ಕೆ ನಾವೇನು ಬೇಕೋ ಅದನ್ನು ತಗೊಳ್ಳೇಬೇಕು. ಭಾಗ್ಯವ್ರಿಗೂ ಕೂಡ ನನ್ನ ಮೇಲೆ ಅಷ್ಟೇ ಪ್ರೀತಿ, ಗೌರವ ಇದೆ. ಇನ್ನು ಮುಂದೆ ಯಾರು ಏನು ಹೇಳಿದ್ರು ಅಷ್ಟೇ, ನಾನು ಇಲ್ಲಿಂದ ಹೋಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ಕಾಮತ್ತವ್ರು ಕೂಡ ಫೋನ್ ಮಾಡಿಬಿಡ್ತಾರೆ. ಆಗ ಒಂದು ನಿಮಿಷ ಅಂತ ಹೇಳಿ ಫೋನ್ ರಿಸೀವ್ ಮಾಡ್ತಾನೆ. ಹಲೋ, ಎಲ್ಲಿದೆಯಾ ಅಂತ ಹೇಳಿದಾಗ, ನಾನು ಭಾಗ್ಯವ್ರ ಮನೆಗೆ ಬಂದಿದ್ದೀನಿ. ಆಫೀಸಲ್ಲಿ ಟೆಂಡರ್ ಮೀಟಿಂಗ್ ಇದೆ ಅಂತಂದರೆ ಯಾಕೋ ಹೋದೆ ಅಂತ ಹೇಳಿದಾಗ, ಅಪ್ಪ ಇಲ್ಲಿ ತಾಂಡವ್ ಬಂದಿದ್ದಾನೆ, ಆ ಶ್ರೇಷ್ಠ ಕೂಡ ಬಂದಿದ್ದಾಳೆ. ಬಂದು ದೊಡ್ಡ ಡ್ರಾಮಾ ಕ್ರಿಯೇಟ್ ಮಾಡಿ ಇಲ್ಲಿ ತುಂಬಾ ಗಲಾಟೆ ಮಾಡ್ತಾಯಿದ್ರು. ಭಾಗ್ಯವ್ರಿಗೆ ಬೇಜಾರಾಗೋ ಥರ ಮಾಡ್ತಾಯಿದ್ರು. ತನ್ಮಯ್ ಫೋನ್ ಮಾಡ್ದ, ಅದಕ್ಕೆ ಬಂದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಹೌದು, ಭಾಗ್ಯನ ಜೀವನದಲ್ಲಿ ಅವ್ರು ಬಂದು ತೊಂದರೆ ಕೊಡ್ತಾ ಇದ್ದಾರೆ, ನೀನು ಸರಿ ಮಾಡೋದಕ್ಕೆ ಹೋದೆ. ಹಾಗೆ ಟೆಂಡರು ಮುಖ್ಯ ಅಲ್ವಾ, ಅದ್ರ ಬಗ್ಗೆ ನಾನು ಮಾತಾಡ್ಕೋತೀನಪ್ಪ. ಏನು ಹೇಳ್ತಾ ಇದೆಯಾ ಅದಿ? ಯಾರೋ ತನ್ಮಯ್ ಫೋನ್ ಮಾಡಿದ ತಕ್ಷಣ ನೀನು ಹೊರಟೋಗ್ಬಿಡೋದಾ? ಇಲ್ಲಿ ಬಿಸ್ನೆಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಿಲ್ವ ನಿನಗೆ? ಬಿಸ್ನೆಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ನನ್ನ ಜೀವನದಲ್ಲಿ ಭಾಗ್ಯನೇ ತುಂಬ ಇಂಪಾರ್ಟೆಂಟು ಅತ್ತೆ. ತನ್ಮಯ್ ಬೇರೆ ಯಾರೂ ಅಲ್ಲ, ಅವನು ನನ್ನ ಮಗ ಅಂತ ಹೇಳಿ ಹೇಳ್ತಾನೆ. ಅಯ್ಯೋ ಶಿವನೇ, ಇವನೇನು ಹೀಗೆ ಹೇಳ್ತಾ ಇದ್ದಾನೆ? ಇವ್ರ ಅಪ್ಪನ ಎದುರುಗಡೆನೇ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದಾನೆ. ಅದು ಅಲ್ಲದೆ ತನ್ಮಯ್ನ ನನ್ನ ಮಗ ಅಂತ ಹೇಳ್ತಾ ಇದ್ದಾನೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತಪ್ಪ ಅಂತ ಹೇಳಿ ಅವಳು ಮನಸ್ಸಲ್ಲೇ ಬೈಕೋತಾ ಇರ್ತಾಳೆ. ಅದು ಹಾಗಲ್ಲ ಕಣೋ, ಇವಾಗ ಬಿಸ್ನೆಸ್ಸು ಅಂತ ಹೇಳಿದಾಗ, ಅಪ್ಪ ತನ್ಮಯ್ ಫೋನ್ ಮಾಡಿದಾಗ ಇವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದಾಗಿತ್ತು. ಭಾಗ್ಯ ಅವರು ನನ್ನ ಇಷ್ಟಪಡ್ತಾ ಇದ್ದಾರೆ, ನಾನು ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂದಮೇಲೆ ಅವ್ರ ಕರ್ತವ್ಯ ನನ್ನ ಕರ್ತವ್ಯ ಅಲ್ವಾ. ಅವ್ರಿಗೇನೇ ಸಮಸ್ಯೆ ಆದರೂ ಕೂಡ ಅದು ನನಗೂ ಸಮಸ್ಯೆ ತಾನೆ. ಅದಕ್ಕೆ ನಾನು ಎಲ್ಲಿ ಬಂದೆ, ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ಬಿಡಪ್ಪ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾನೆ. ಇವಳಿಗೂ ಫುಲ್ ಶಾಕ್ ಆಗಿರುತ್ತೆ. ಈ ಕಡೆ ಮೀನಾಕ್ಷಿ, ನೋಡಿದೆ ಅಣ್ಣ, ನಾನು ಹೇಳ್ದೆ ತಾನೆ ಅವನು ಹೇಗೆಲ್ಲ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ನೋಡು, ಇವಾಗಲೇ ಆಗೋಗಿರೋದು ಸಾಕು, ಇನ್ನು ಭಾಗ್ಯ ವಿಚಾರದಲ್ಲಿ ಇನ್ನೂ ತುಂಬ
ಅವನು ಹಚ್ಕೊಂಡು ಮತ್ತೆ ನೋವು ಪಡೋದು ನನಗಿಷ್ಟ ಇಲ್ಲ. ಇದೆಲ್ಲ ನೋಡೋದಕ್ಕೆ ಅವನು ಅಮೇರಿಕಾಗೆ ಹೋಗಿದ್ರೇ ತುಂಬ ಚೆನ್ನಾಗಿರ್ತಿತ್ತು. ಅಮೇರಿಕಾಗೆ ಹೋಗಿದ್ರೆ ಅವನು ನಮ್ಮನ್ನೆಲ್ಲ ಬಿಟ್ಟು ಶಾಶ್ವತವಾಗಿ ಹೊರಟೋಗ್ಬಿಡ್ತಿದ್ದ ಮೀನಾಕ್ಷಿ. ಅಣ್ಣ ಏನಣ್ಣ ಹೇಳ್ತಾ ಇದೆಯಾ? ಹೌದಮ್ಮ, ಭಾಗ್ಯ ಪ್ರೀತಿ ಎಂಥದ್ದು, ಅವ್ರು ತೋರಿಸಿರೋ ಕಾಳಜಿ ಎಂಥದ್ದು ಅಂತ ಹೇಳಿ ಆದಿಲಾಗಿರೋ ಬದಲಾವಣೆಯಿಂದನೇ ಗೊತ್ತಾಗ್ತಾ ಇದೆ. ಸ್ವಲ್ಪ ದಿನ ಆದಮೇಲೆ ಮರ್ತೋಗ್ತಿದ್ದ. ಜೀವನದಲ್ಲಿ ಒಂದು ಸ್ಥಾನನ ಬಿಟ್ಟು ಹೊರಟೋದವ್ರ ಬಗ್ಗೆ ತುಂಬ ನೆನಪಾಗೋದಿಲ್ಲ. ಆದರೆ ಅದೇ ಸ್ಥಾನನ ತುಂಬಿರ್ತಾರಲ್ವ, ಅವರು ಬಿಟ್ಟೋಯ್ತು, ಅವ್ರು ಖಾಲಿ ಆಯಿತು ಅಂತಂದರೆ ಆ ಜಾಗ ತುಂಬ ಕಾಡುತ್ತೆ ಮೀನಾಕ್ಷಿ. ಮನುಷ್ಯನ ಯಾವ ಸ್ಥಿತಿಗೆ ಬೇಕಿದ್ರೂ ತಗೊಂಡೋಗುತ್ತೆ. ಆದರೆ ಈಗ ಏನನ್ನ ಮಾಡೋದು? ನೀನು ಏನಾದರೂ ಮಾಡಿ ಆದಿಗೆ ಈ ವಿಚಾರಗಳನ್ನ ಹೇಳಿಬಿಡು, ಇದೆಲ್ಲ ನಾನು ಹೇಳಿಸಿದ್ದು ಅಂತ ಹೇಳಿ. ನೋಡು, ಇವಾಗ ಏನಾದರೂ ಈ ಸತ್ಯ ಗೊತ್ತಾಯಿತು ಅಂತಂದರೆ ಆದಿ ಇಡೀ ಜೀವನ ಪೂರ್ತಿ ನನ್ನ ದ್ವೇಷ ಮಾಡ್ತಾನೆ, ಇಲ್ಲಾಂದರೆ ಭಾಗ್ಯನ ದ್ವೇಷ ಮಾಡ್ತಾನೆ. ಪಾಪ ಭಾಗ್ಯ ಏನು ತಪ್ಪು ಮಾಡಿದ್ದಾಳೆ? ನಾನು ನನ್ನ ಮಗನಿಗೋಸ್ಕರ ಕೇಳ್ಕೊಂಡಿದ್ದಕ್ಕೋಸ್ಕರ ಮಾತ್ರ ಅವಳು ಆ ರೀತಿಯಾಗಿ ಹೇಳಿದ್ಲು. ಇವಾಗ ಇದನ್ನೆಲ್ಲ ಹೇಗೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮತ್ತು ಹೇಗೆ ಬಿಡ್ತೀಯಾ? ಆದಿ ಇನ್ನೂ ಸ್ವಲ್ಪ ದಿನ ಹಚ್ಕೊಂತು ಅಂತಂದರೆ ಇದಕ್ಕಿನ್ನ ಹುಚ್ಚ ಆಗ್ಬಿಡ್ತೇನೆ. ಮತ್ತು ಅವಾಗ ಈ ಸತ್ಯ ಹೇಳಿದ್ರೆ ಅವ್ನ ಜೀವನ ಇನ್ನೂ ತುಂಬ ಕಷ್ಟ ಆಗಲ್ವಾ ಅಂತ ಹೇಳಿದಾಗ ಆ ದೇವ್ರು ಹೇಗಿಡ್ತಾನೋ ಹಾಗೆ ಆಗ್ತಾ ಇರಲಿ ಮೀನಾಕ್ಷಿ. ನನ್ನ ಕೈಯಿಂದ ಇದಂತೂ ತುಂಬ ಸಾಧ್ಯನೇ ಇಲ್ಲ ಅನ್ನಿಸ್ತಾ ಇದೆ, ಭಯ ಆಗ್ತಾ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಈ ಕಡೆ ನೋಡಿದ್ರೆ ಭಾಗ್ಯ ಕಾಫಿ ತೊಗೊಂಡು ಬಂದಿರ್ತಾಳೆ. ಆದ ತಕ್ಷಣವೇ ಅವ್ರು ಇರೋದಿಲ್ಲ. ಎಲ್ಲಿ ಆದಿಯವರು ಅಂತ ಹೇಳಿದಾಗ ಸುನಂದ ಅಜ್ಜಿ ಮಾತಾಡೋದಕ್ಕೆ ಅಂತ ಹೇಳಿ ಕರ್ಕೊಂಡು ಹೋದ್ರು ಅಮ್ಮ ಅಂತ ಹೇಳಿದಾಗ, ಓಹ್ ನೋಡಿ ಇವ್ರು ಮಾಡ್ತಾ ಇರೋ ಕೆಲಸ ನೋಡು, ಮಾಡಬಾರ್ದು ಮನೆ ಹಾಳು ಕೆಲಸ ಎಲ್ಲನೂ ಮಾಡಿರೋರನ್ನ ಕರ್ಕೊಂಡು ಬಂದು ಮನೆ ಒಳಗಡೆ ಕೂರಿಸ್ಬಿಟ್ಟು ಪಾಪ ನಮಗೆ ಅಂತ ಹೇಳಿ ಓಡಾಡಿ ಕಷ್ಟಕ್ಕೆ ಅಂತ ಹೇಳಿ ಅವರನ್ನ ಮಾತಾಡಿ ತಲೆ ಕೆಡಿಸಿ ಮನೆಯಿಂದ ಕಳಿಸೋದಕ್ಕೆ ಅಂತ ಕರ್ಕೊಂಡೋಗಿದ್ದಾರೆ. ಇರು, ನಾನು ಹೋಗಿ ಬರ್ತೀನಿ. ಬೇಡತ್ತೆ, ಹಿಂಗಾಗಿರೋದೇ ಸಾಕು, ಮತ್ತೆ ನೀವು ಹೋಗಬೇಡಿ. ಅಯ್ಯೋ ಭಾಗ್ಯ, ನೀನು ಹೋದರೆ ನಿನ್ನ ತಲೆ ಕೆಡಿಸ್ಬಿಟ್ಟು ನಿನ್ನ ಹಾಗೆ ಯಾಮರ್ಸ್ಬಿಡ್ತಾರೆ, ಇವ್ರಿಗೆಲ್ಲ ನಾನೇ ಸರಿ ಅಂತ ಹೇಳಿದಾಗ ಅತ್ತೆ ಅಂತ ಹೇಳ್ತಾಳೆ. ಅಯ್ಯೋ ನೀನು ಇರೇ, ನಿನಗೆ ಇದೆಲ್ಲ ಗೊತ್ತಾಗೋದಿಲ್ಲ ಅಂತ ಹೇಳಿ ಹೋಗ್ತಾ ಇರ್ತಾಳೆ. ಆಗ ಅಯ್ಯೋ ನಾನು ಹೋಗಿ ಬರ್ತೀನಿ ಇರು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅಮ್ಮ ನೀನು ಹೋಗಬೇಡ, ಸುಮ್ಮನೆ ಇರು, ಅಜ್ಜಿನೇ ಸರಿ ಸುನಂದ ಅಜ್ಜಿಗೆ ಬುದ್ಧಿ ಕಲಿಸೋದಕ್ಕೆ, ಅವ್ರಿಲ್ಲಾಂದರೆ ಮಾತು ಕೇಳಲ್ಲ ಅಂತ ಹೇಳಿದಾಗ ಹಿಂಗೆ ಇದೆಲ್ಲ ಗೊತ್ತಾಗೋದಿಲ್ಲ, ಸುಮ್ಮನಿರು ಅಂತ ಹೇಳ್ತಾನೆ. ತದ್ವಿ ಊಟ ಚೆಲ್ಲೋದಕ್ಕೆ ತಟ್ಟೆ ಚೆಲ್ಲೋದಕ್ಕೆ ಅಂತ ಹೇಳಿ ಅಡುಗೆ ಮನೆಗೆ ಹೋಗಿರ್ತಾಳೆ. ಭಾಗ್ಯ ಕಾಫಿನ ಅಲ್ಲೇ ಇಟ್ಬಿಟ್ಟು ಹೋಗಿರ್ತಾಳೆ. ಅದಾದಮೇಲೆ ಇವನು ನೋಡಿ ಅತ್ತೆ, ಇನ್ನು ಮುಂದೆ ಈ ಜೀವನದಲ್ಲಿ ಭಾಗ್ಯಗೂ ಕೂಡ ನಾನು ಇಂಪಾರ್ಟೆನ್ಸ್ ಕೊಡ್ತೀನಿ ಅಂತ ಹೇಳಿದ ತಕ್ಷಣವೇ ಏನು ಅತ್ತೆನಾ ಅಂತ ಹೇಳಿದಾಗ ಹೌದು, ನೀವು ನನಗೆ ಅತ್ತೆನೇ ಅಲ್ವಾ ಅಂತ ಹೇಳ್ತಾ ಇರ್ತಾನೆ. ವಾಹ್, ಸೂಪರಾಗಿ ಮಾತಾಡ್ದೆ ಫ್ರೆಂಡು, ಒಳ್ಳೆ ಸಕ್ಕರೆ ಅಂತ ಮಾತಾಡಿದೆ ಅಂತ ಹೇಳ್ತಾ ಇರ್ತಾನೆ. ಯಾಕ ಈ ಸುನಂದವ್ರಿಗೆ ಅದೆಲ್ಲ ಗೊತ್ತಾಗೋದಿಲ್ಲ. ಅವನು ಯಾಮಾರಿಸ್ಕೊಂಡು ಬಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಇವರಿಗೆಲ್ಲ ತಲೆಗೆ ಮಣ್ಣೆರಿತಾ ಇದ್ದಾನೆ. ಅವ್ನು ಮಾಡಿರೋ ಅಷ್ಟು ಮೋಸ ಎಲ್ಲನೂ ನಂಬಿಟ್ಟು ಒಳಗಡೆ ಕರ್ಕೊಂಡಿದ್ದಾರೆ. ನೀನು ಒಳ್ಳೇದು ಮಾಡ್ತೀನಿ ಅಂತ ಬಂದರೆ ಹೀಗೆಲ್ಲ ಮಾಡ್ತಾ ಇದ್ದೀರಾ ನೋಡಿ, ಇದೆಲ್ಲ ನಿಮ್ಗೇನೋ ಅರ್ಥ ಆಗೋದಿಲ್ವಾ? ನೀವು ಈ ಕಡೆ ಬನ್ನಿ ಫ್ರೆಂಡು, ನೀನು ಏನು ಮಾಡಿದ್ರು ಕೂಡ ಒಳ್ಳೇದೇ ಮಾಡ್ತೀಯಾ ಅಂತ ಹೇಳಿದಾಗ ಈ ಸಮಾಜ ಇದಕ್ಕೆಲ್ಲ ಒಪ್ಪುತ್ತಾ? ಸಮಾಜನ? ಯಾವ ಸಮಾಜ ಅತ್ತೆ? ಇಡೀ ಪ್ರಪಂಚದಲ್ಲಿ ಎಲ್ಲೇ ಕೂಡ ಏನಾದರೂ ಒಂದು ಆಕ್ಸಿಡೆಂಟ್ ಆಗಿರಲಿ, ಏನೇ ತೊಂದರೆ ಆಗಿರಲಿ, ಯಾರಿಗೂ ಏನೂ ಸಂಬಂಧನೇ ಇಲ್ಲ ಅಂತಾರೆ ಹೋಗ್ತಾರಲ್ಲ, ಆ ಸಮಾಜಕ್ಕೆ ನಾವು ಎದುರ್ಕೋಬೇಕಾ? ಅಥವಾ ಅಕ್ಕಪಕ್ಕದ ಮೇಲೆ ಏನೇ ಸಮಸ್ಯೆ ಆದರೂ ಕೂಡ ಅವ್ರಿಗೆ ಸಹಾಯ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರಲ್ಲ, ಆ ಸಮಾಜದ ಬಗ್ಗೆ ಎದುರ್ಕೋಬೇಕಾ? ಇಡೀ ಸಮಾಜದಲ್ಲಿ ಯಾರು ಏನು ಬೇಕಿದ್ರು ಅಂದ್ರೂ ಅಷ್ಟೇ, ನಾನು ಭಾಗ್ಯ ಒಂದಾಗೋದನ್ನು ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಭಾಗ್ಯಗೇನು ತೊಂದರೆ ಆಗದೆ ಇರೋ ಥರ ಅವ್ರು ಇಡೀ ಜೀವನನ ಚೆನ್ನಾಗಿ ನೋಡ್ಕೊಳ್ಳೋ ಥರ ಜವಾಬ್ದಾರಿ ನಂದು. ನಾನು ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂದಮೇಲೆ ಅವ್ರ ಕಾಳಜಿ ಕೂಡ ನನ್ನದೇ ಆಗಿರುತ್ತೆ. ಈ ಮನೆ ನನ್ನ ಜವಾಬ್ದಾರಿ, ಈ ಮನೆಯವ್ರೆಲ್ರಿಗೂ ಕೂಡ ನಾನು ಬೇಕು, ನಾನು ಅವ್ರನ್ನ ಕಾಳಜಿ ಮಾಡ್ತೀನಿ ಅಂತ ಹೇಳ್ತಾನೆ. ಆ ಮಾತಿಗೆ ಭಾಗ್ಯ ಬಂದು ನಿಂತ್ಕೋತಾಳೆ. ನೋಡಿದ್ಯಾ ಭಾಗ್ಯವ್ರೆ, ಈ ಮಾತಿಗೆ ನೀವೇನು ಹೇಳ್ತೀರಾ? ನೀವು ಹೇಳಿರೋ ಮಾತು ತುಂಬಾ ಚೆನ್ನಾಗಿದೆ ಅತ್ತೆ. ಅವ್ರು ಈ ಮನೆ ಬಗ್ಗೆ ಎಷ್ಟು ಕಾಳಜಿ ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ನಮಗೂ ಗೊತ್ತಲ್ವಾ? ಇದ್ರ ಬಗ್ಗೆ ಮಾತಾಡೋಕ್ಕೆ ಬನ್ನಿ ಅದೇವ್ರೆ, ಕಾಫಿ ಕುಡಿಯೋಣ ಅಂತ ಹೇಳಿದಾಗ ಫ್ರೆಂಡು ನೋಡಿದ್ಯಾ ಭಾಗ್ಯ ಹೆಂಗೆ ಹೇಳಿದ್ಲು ಅಂತ ಹೇಳ್ಬಿಟ್ಟು, ಬಾ ಒಳಗಡೆ ಹೋಗೋಣ, ಇವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಬೇಡ ಬಾ ಅಂತ ಹೇಳ್ತಾ ಇರ್ತಾರೆ. ದೇವ್ರೆ, ಈ ವಿಚಾರ ಇನ್ನು ಎಲ್ಲಿ ಹೋಗಿ ಮುಟ್ಟುತ್ತಪ್ಪ? ಭಾಗ್ಯ ನೋಡಿದ್ರೆ ಹೀಗೆ ಮಾತಾಡ್ತಾ ಇದ್ದಾಳೆ, ಇಲ್ಲಿ ಇನ್ನೇನಾಗುತ್ತೋ ಅಂತ ಹೇಳಿ ತುಂಬಾ ಭಯ ಪಡ್ಕೊತಾ ಇರ್ತಾಳೆ. ಮನೆ ಒಳಗಡೆ ಬರ್ತಾರೆ. ಅಷ್ಟರಲ್ಲಿ ತನ್ವಿ ಅಪ್ಪ ತಗೋ ಕಾಫಿ ಕುಡೀರಿ ಅಂತ ಹೇಳಿ ಕೊಡ್ತಾಳೆ. ಆಗ ಕುಡಿದ್ಬಿಟ್ಟು ಭಾಗ್ಯ ಮಾಡಿದ ಹೌದು ಅಂತ ಹೇಳಿದಾಗ ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾನೆ. ಭಾಗ್ಯ ಬಂದು ಕಾಫಿ ಲೋಟ ನೋಡಿದ್ರೆ ಕಾಫಿ ಇರೋದಿಲ್ಲ, ತಾಂಡವ್ ತೊಗೊಂಡು ಕುಡಿತಾ ಇರ್ತಾನೆ. ಅದಕ್ಕೆ ಅವಳು ಕೋಪ ಮಾಡ್ಕೊಂಡ್ಬಿಡ್ತಾಳೆ. ಇದಿಷ್ಟು ಶುಕ್ರವಾರದ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಇವನು ಇಲ್ಲೇ ಇತ್ತು ಅಂತಂದರೆ ಇದು ಯಾವುದು ಸರಿ ಹೋಗೋದಿಲ್ಲ. ನಿನ್ನ ನಾಟಕ ಎಲ್ಲ ಆಯ್ತಪ್ಪ, ಕ್ಷಮಿಸಿದ್ದೀವಿ, ಕಾಫಿ ತಿಂಡಿ ಎಲ್ಲ ಮುಗಿತಿದ್ರೆ ದಯವಿಟ್ಟು ನೀನು ಇಲ್ಲಿಂದ ಹೊರಡು ಅಂತ ಹೇಳ್ತಾ ಇರ್ತಾರೆ. ಏನು ಹೊರಡ್ಬೇಕಾ? ಪಪ್ಪ ಎಲ್ಲೂ ಹೋಗೋದಿಲ್ಲ, ಪಪ್ಪ ನೀನು ಇಲ್ಲೇ ಇರು ಪಪ್ಪ, ಅಮ್ಮ ಇವತ್ತು ನಿನಗೋಸ್ಕರ ಕಾಫಿ ಕೊಟ್ಟಿದ್ದಾಳೆ, ನಾಳೆ ಕ್ಷಮಿಸ್ತಾಳೆ, ನಾವೆಲ್ಲ ಜೊತೆಗಿರ್ಬೋದು ಅಂತ ಹೇಳಿದಾಗ ಏನೋ ನಿಮ್ಮ ಅಮ್ಮ ನಿಮ್ಮ ಪೆಪ್ಪನ ಕಾಫಿ ತಂದಿಟ್ಟಿದ್ಲು ಅಂತ ಅಂದ್ಕೊಂಡಿದ್ಯಾ? ಅದನ್ನು ತಂದಿದ್ದು ನನ್ನ ಫ್ರೆಂಡ್ ಆದಿಗೆ ಅಂತ ಹೇಳಿ ತಗೊಂಡು ನಾಚಿಕೆ ಇಲ್ಲದೆ ಕುಡ್ದಿದ್ದಾನೆ ಅಂತ ಹೇಳ್ತಾ ಇರ್ತಾನೆ. ಅದನ್ನು ನೋಡ್ಬಿಟ್ಟು ಅವನಿಗೆ ಬೇಜಾರಾಗ್ತಾ ಇರುತ್ತೆ. ಅಜ್ಜಿ ನೀವು ಪದೇ ಪಪ್ಪಂಗೆ ಹಾಗೆಲ್ಲ ಅವಮಾನ ಮಾಡಬೇಡಿ ಅಂತ ಹೇಳ್ತಾಳೆ. ಅವಮಾನ ಮಾಡಬೇಡಿ ಅಂತಂದರೆ ಏನೇ ಅವ್ನು ಮಾಡಿರೋದನ್ನೆಲ್ಲ ಮರ್ತ್ಬಿಟ್ಟಿದ್ಯಾ? ಇನ್ನು ಯಾವ ದೊಡ್ಡ ನಾಟಕ ಮಾಡ್ಕೊಂಡು ಬಂದಿದ್ದಾನೋ ಅಂತ ಹೇಳಿದಾಗ ನೋಡಿ, ಇನ್ನು ಮುಂದೆ ಒಂದು ವಾರ ಪಪ್ಪ ಇಲ್ಲೇ ಇರ್ತಾರೆ, ಯಾರು ಕೂಡ ಅವ್ರನ್ನ ಹೋಗು ಅಂತ ಹೇಳಬಾರ್ದು. ಹಾಗೆಯೇ
ಅವರಲ್ಲಿ ಏನಾದರೂ ಒಂದು ಚಿಕ್ಕ ಬದಲಾವಣೆ ಆಗಿ ತಪ್ಪಾಗಿ ನಡ್ಕೊಂಡ್ರು ಕೂಡ ಅವರಲ್ಲಿ ಯಾವುದಾದ್ರೂ ಒಂದು ಕಪ್ಪು ಚುಕ್ಕಿ ಕಾಣಿಸಿದ್ರು ಕೂಡ ನಾನೇ ಅವ್ರನ್ನ ಮನೆಯಿಂದ ಆಚೆ ಕಳಿಸ್ತೀನಿ ಅಂತ ಹೇಳ್ತಾ ಇರ್ತಾರೆ. ಓಕೆನಾ ಅಜ್ಜಿ? ಅಯ್ಯೋ ನನ್ನ ಓಕೆನಾ ಅಂತ ಕೇಳ್ತೀಯಲ್ಲ, ಇದಕ್ಕೆಲ್ಲ ನಾನಾ ಕಾರಣ. ಅಲ್ಲಿ ಕೂತಿದ್ದಾನಲ್ಲ ನಿಮ್ಮ ಪೆಪ್ಪ, ಅವನಿಗೆ ಹೇಳು ಅಂತ ಹೇಳಿದಾಗ ಪಪ್ಪ ಹೇಳಿ ಪಪ್ಪ ಅಂತ ಹೇಳ್ತಾ ಇರ್ತಾಳೆ. ಆಯಿತು ತನ್ವಿ, ನೀನು ಹೇಳ್ದಾಗೆ ಆಗಲಿ. ಈ ಒಂದು ವಾರದಲ್ಲಿ ನನ್ನಲ್ಲಿ ಏನಾದರೂ ಒಂದು ತಪ್ಪು ಅಥವಾ ಕಪ್ಪು ಚುಕ್ಕಿ ಕಾಣಿಸ್ತಾರೆ ನಾನೇ ಮನೆಯಿಂದ ಹೊರಟೋಗ್ತೀನಿ ಅಂತ ಹೇಳ್ಬಿಡ್ತಾನೆ. ಈ ಕಡೆ ನೋಡಿದ್ರೆ ಶ್ರೇಷ್ಠ ಫೋನ್ ಮಾಡ್ತಾಳೆ. ಫೋನ್ ಮಾಡಿಬಿಟ್ಟು, ತಾಂಡವ್ ಇದೆಲ್ಲ ನೀನು ನಾಟಕ ತಾನೇ ಮಾಡಿದ್ದು, ನನಗೋಸ್ಕರ ನೀನು ಮತ್ತೆ ವಾಪಸ್ ಬಂದೇ ಬರ್ತೀಯ ಅಲ್ವಾ ತಾಂಡವ್ ಅಂತ ಕೇಳ್ತಾ ಇರ್ತಾಳೆ. ಆಗ ಇವನು, ಏನು ನಾಟಕನ? ಇಲ್ಲ ಶ್ರೇಷ್ಠ, ನಾನು ಹೇಳಿದ್ದೆಲ್ಲ ಸತ್ಯ, ನಾನು ಮಾತಾಡಿರೋದು ಸತ್ಯನೇ, ನಾನು ಭಾಗ್ಯ ಜೊತೆನೇ ಇರಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಿನ್ನ ಜೊತೆ ಬರೋದಿಲ್ಲ ಅಂತ ಹೇಳಿದ ತಕ್ಷಣವೇ ಇವಳಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ. ಏನು, ನೀನು ನನ್ನ ಜೊತೆ ಬರೋದಿಲ್ವಾ? ನಾನು ನಿನಗೋಸ್ಕರ ಎಲ್ಲರೂ ಬಿಟ್ಟು ಬಂದಿದ್ದೀನಿ. ಆ ಭಾಗ್ಯಗಾದರೆ ಆ ಫ್ಯಾಮಿಲಿ ಎಲ್ಲ ಇದೆ, ಆದರೆ ನಾನು ಒಂಟಿ ಕಣೋ, ನೀನು ಒಂಟಿ ಹೋಗ್ತಾ ಇದೆಯಾ? ನೀನೇ ನನ್ನ ಜೀವನದಲ್ಲಿ ಇಲ್ಲ ಅಂತ ಅಂದಮೇಲೆ ನನಗೆ ಈ ಜೀವನ ಬದುಕೋದಕ್ಕೆ ಕಾರಣ ಆದರೂ ಏನಿದೆ ಹೇಳು ಅಂತ ಅಲ್ಲಿಂದ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಇವನು ಏನಾದರೂ ಮಾಡ್ಕೊ ಅಂತ ಹಾಗೆ ಫೋನ್ ಕಟ್ ಮಾಡಿಬಿಡ್ತಾನೆ. ಇದಿಷ್ಟು ಶುಕ್ರವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.